ಕೊಳ್ಳಾಡು ಗ್ರಾಮದ ಕುಳಾಲು ನಾಗರಿಕ ಸನ್ಮಾನ ಸಮಿತಿ ವತಿಯಿಂದ ಕೊಳ್ಳಾಡು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಉಪಾಧ್ಯಕ್ಷ ಸುಭಾಷ್ ಚಂದ್ರ ಶೆಟ್ಟಿ ಕುಳಾಲು ಅವರಿಗೆ ಸನ್ಮಾನ ಸಮಾರಂಭ ಕುಳಾಲಿನಲ್ಲಿ ನಡೆಯಿತು. ಮಾಜಿ ಸಚಿವ ಬಿ ರಮನಾಥ್ ರೈ ಅವರು ಸುಭಾಷ್ ಚಂದ್ರ ಶೆಟ್ಟಿ ಅವರನ್ನ ಸನ್ಮಾನಿಸಿ ಮಾತನಾಡಿ, ಪ್ರಾಮಾಣಿಕತೆಯಿಂದ ಸಾಧನೆ ಮಾಡಿದವರನ್ನ ಗೌರವಿಸಬೇಕು. ಪ್ರಾಮಾಣಿಕರನ್ನ ಗೌರವಿಸಿದ್ರೆ ಅಪ್ರಾಮಾಣಿಕತೆ ದೂರವಾಗುತ್ತೆ. ಒಂದು ಪಂಚಾಯಿತಿಗೆ 70 ಕೋಟಿ ರೂಪಾಯಿ ಅನುದಾನ ಬರೋದು ಸುಲಭವಲ್ಲ. ಆ ಮಹತ್ ಸಾಧನೆ ಕೊಳ್ಳಾಡು ಪಂಚಾಯತ್ ಮಾಡಿದೆ ಅಂತ ಹೇಳಿದ್ರು. ಮೇಲ್ನೋಟದ ಕೆಲಸ ಮಾಡ್ತೀನಿ, ಆದ್ರೆ ಸ್ಥಳೀಯ ಬಾಯಿನ ವಿಷಯವನ್ನು ಸರ್ಕಾರದ ಗಮನ ತರ್ತದೆ ಅಥವಾ ಎಂಕಿನ ಗಮನ ತರ್ತದೆ. ಅವು ಅಲ್ಪದ ಒಂದು ಮುಖಂಡನ ಮುಖ್ಯ ಕರ್ತವ್ಯ. ಇನ್ನು ಕೊಳ್ಳಾಡು ಗ್ರಾಮ ಪಂಚಾಯತ್ ಈತ್ ಒಂದು ಅಭಿವೃದ್ಧಿಗೆ ಬರೋದಿತ್ತಂಡ ಅದಕ್ಕೊಂದು ಪ್ರೇರಣಾ ಶಕ್ತಿ ಸ್ಥಳೀಯವಾದವರಿಗೆ ಇತ್ತೆ. ಆ ಒಂದು ಸ್ಥಾನ ಅವು ಸುಭಾಷ್ ಚಂದ್ರ ಶೆಟ್ಟಿ ಮೂಲಕ ಆತನ ದೊಡ್ಡ ಪಾತ್ರನೆ ಅಂತಂದ್ರೆ ಈ ವೇದಿಕೆ ಉಪಯೋಗ ಮಾಡ್ತೀನಿ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕೊಳ್ಳಾಡು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಉಪಾಧ್ಯಕ್ಷ ಸುಭಾಷ್ ಚಂದ್ರ ಶೆಟ್ಟಿ ಕುಳಾಲು ಅವರು, ಮಾಜಿ ಸಚಿವರ ನಿರಂತರ ಸಹಕಾರದಿಂದ ಕೊಳ್ಳಾಡು ಗ್ರಾಮ ಪಂಚಾಯತ್ ಮಾದರಿ ಗ್ರಾಮ ಪಂಚಾಯತ್ ಆಗಿ ರೂಪುಗೊಳ್ಳಲು ಸಾಧ್ಯವಾಯಿತು ಎಂದರು. ನನಗೆ 21 ವರ್ಷದ ಪ್ರಾಯದಲ್ಲಿ ನನಗೆ ಈ ಒಂದು ಜವಾಬ್ದಾರಿ ಬೇಡ, ನನಗೆ ಸಾಧ್ಯ ಇಲ್ಲ ಅಂತ ಅವಾಗ ಹೊರಗಿದ್ರು. ನಿನಗೆ 21, ನಾನು 19ರಲ್ಲಿ ಆ ಕೆಲಸ ಮಾಡಿದ್ದೇನೆ, ನೀನು ಇದನ್ನು ಮಾಡಿಕೋ, ನೀನು ಮುಂದಕ್ಕೆ ಹೋಗು, ಖಂಡಿತ ಆ ದೇವರು ನಿನ್ನ ವಾರಾಹಿ ದೈವ ಕೈ ಬಿಡುವುದಿಲ್ಲ ಅಂತ ಹೇಳಿದಾಗ ನನಗೆ ಪೂರ್ಣ ಸಹಕಾರ ಕೊಟ್ಟವರು ನಮ್ಮ ಕುಟುಂಬದ ಹಿರಿಯರು. ಆ ರೀತಿ ಅವರು ಹೇಳಿದ ರೀತಿಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ನನಗೆ ಸಹಕಾರ ನೀಡಿದ್ದಾರೆ. ಇವರೆಲ್ಲರನ್ನು, ಕುಟುಂಬದ ಎಲ್ಲ ಹಿರಿಯ ಸದಸ್ಯರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ರಾಜಕೀಯವಾಗಿ ನಾನು ಮುಂದೆ ಹೋದಾಗ ನನಗೆ ಈ ರೀತಿಯ ಇಲ್ಲಿ ಗೌರವ ಸಿಗಬೇಕಿದ್ರೆ ಈ ಗೌರವ ಸಿಗಬೇಕಾದ್ರೂ ಶ್ರೀ ಬಿ ರಮನಾಥ್ ರೈಗಳವರಿಗೆ, ನನಗಲ್ಲ. ನಾನು ನೆಪ ಮಾತ್ರ. ನಾನು ಯಾವತ್ತೂ ಕೂಡ ಈ ಒಂದು ನನ್ನ ನಾಯಕ ಅಂತ ಶ್ರೀ ಬಿ ರಮನಾಥ್ ರೈಗಳವರನ್ನು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಶ್ರೀ ವಾರಾಹಿ ಯುವ ವೃಂದ ಅಧ್ಯಕ್ಷ ವಿಶ್ವನಾಥ್ ರೈ ಕುಳಾಲು ಅಧ್ಯಕ್ಷತೆ ವಹಿಸಿದ್ರು. ರವೀಂದ್ರ ರೈ ಅಭಿನಂದನಾ ಭಾಷಣ ಮಾಡಿದ್ರು. ಸಾಲೆತ್ತೂರು ನಿತ್ಯಾಧರ್ ಚರ್ಚ್ ಧರ್ಮಗುರು ರೆವರೆಂಡ್ ಹೆನ್ರಿ ಡಿಸೋಜಾ, ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮಹಮ್ಮದ್, ದೈಹಿಕ ಶಿಕ್ಷಣ ಶಿಕ್ಷಕ ರತ್ನಾಕರ್ ರೈ ಕಾಯೇರು, ವಾರಾಹಿ ದೈವ ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಜಯರಾಮ ಸಾಂತ, ತಿಮ್ಮಪ್ಪ ರೈ ಬದಿಯಡ್ಕ, ವಾರಾಹಿ ಯುವ ವೃಂದ ಅಧ್ಯಕ್ಷ ರಮೇಶ್ ನಾಯಕ್, ಚಿತ್ರನಟ ಅರವಿಂದ್ ಬೋಳಾರ್, ಸಾಲೆತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಸೈನಾರ್, ಅಶ್ರಫ್ ಸಾಲೆತ್ತೂರು, ಪದ್ಮನಾಭ ಕುಳಾಲು, ರತ್ನಾ ಕುಳಾಲು, ಸಂಜೀವಿ, ಭಾಗೀರಥಿ ಕುಳಾಲು, ಶಶಿಧರ್ ರೈ ಕುಳಾಲು, ನೌಫಲ್ ಕುರ್ತಮುಗೇರು, ಶೇಖ್ ಮೊಹಿದ್ದೀನ್, ರಾಮಯ್ಯ ಶೆಟ್ಟಿ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.